ಪಂಚಭೂತಗಳಲ್ಲಿ ಲೀನರಾದ ಹಾಸ್ಯ ನಟ ಉಮೇಶ್. ಬೆಂಗಳೂರಿನ ಬನಶಂಕರಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಪಂಚಭೂತಗಳಲ್ಲಿ ಲೀನರಾದ ಹಾಸ್ಯ ನಟ ಉಮೇಶ್. ಬೆಂಗಳೂರಿನ ಬನಶಂಕರಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ ಉಮೇಶ್ ಸಹೋದರ ರಮೇಶ್. ಬ್ರಾಹ್ಮಣ ಸಂಪ್ರದಾಯದಂತೆ ನಡೆದ ಉಮೇಶ್ ಅವರ ಅಂತ್ಯಕ್ರಿಯೆ. ಹಾಸ್ಯ ನಟ ಉಮೇಶ್ ನಿಧನಕ್ಕೆ ಕಂಬನಿಯನ್ನ ಮಿಡಿದಿದ್ದಾರೆ ಗಣ್ಯರು. ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಹಾಸ್ಯ ನಟ ಉಮೇಶ್. ಬೆಂಗಳೂರಿನ ಬನಶಂಕರಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಜೊತೆಗೆ ಅಗ್ನಿ ಸ್ಪರ್ಶವನ್ನ ಮಾಡಿದ್ದಾರೆ ಉಮೇಶ್ ಸಹೋದರ. ಬ್ರಾಹ್ಮಣ ಸಂಪ್ರದಾಯದಂತೆ ನಡೆದ ಉಮೇಶ್ ಅಂತ್ಯಕ್ರಿಯೆ. ಹಾಸ್ಯ ನಟ ಉಮೇಶ್ ನಿಧನಕ್ಕೆ ಕಂಬನಿ ಮಿಡಿದ ಗಣ್ಯರು. ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಉಮೇಶ್ ಅವರು. ಬಹಳ ಒಂದು ಬೇಸರದ ಸಂಗತಿ. ನಮ್ಮ ಕನ್ನಡ ಚಿತ್ರರಂಗ ಇಂತಹ ಅದ್ಭುತ ಕಲಾವಿದರನ್ನು ಕಳ್ಕೊಂಡು ಅನಾಥರಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇವರ ಒಂದು ಹಾಸ್ಯಕ್ಕೆ ಯಾರೂ ಕೂಡ ಸರಿಸಾಟಿಯೇ ಇಲ್ಲ. ಆಗಿನ ಕಾಲದಲ್ಲಿ ಒಂದು ಸುಂದರವಾದ ಹಾಸ್ಯವನ್ನು ಮಾಡಿ ಯಾರಿಗೂ ಕೂಡ ಒಂದು ರೀತಿಯ ತೇಜೋವಧೆ ಆಗಿರಬಹುದು, ಯಾರಿಗೂ ಕೂಡ ಮನಸ್ಸಿಗೆ ನೋವಾಗದಂತೆ ಹಾಸ್ಯ ಮಾಡಿ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡಿದರು. ಜೊತೆಗೆ ಸಾಕಷ್ಟು ಮೇರು ನಟರ ಜೊತೆ ನಟನೆಯನ್ನು ಮಾಡಿದರು. ಆದರೆ ಇವತ್ತು ಅವರು ನಮಗೆ ನೆನಪು ಮಾತ್ರ. ಬೆಂಗಳೂರಿನ ಬನಶಂಕರಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಇನ್ನು ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ಜೊತೆಗೆ ಅವರ ಜೊತೆ ನಟನೆ ಮಾಡಿದಂತಹ ಹಿರಿಯ ಕಲಾವಿದರು ಕೂಡ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡಿದ್ರು. ಬ್ರಾಹ್ಮಣ ಸಂಪ್ರದಾಯದಂತೆ ಉಮೇಶ್ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ಹಾಸ್ಯ ನಟ ಉಮೇಶ್ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಕೇವಲ ಗಣ್ಯಾತಿ ಗಣ್ಯರಷ್ಟೇ ಅಲ್ಲ, ಅಭಿಮಾನಿಗಳು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ. ಸಾಕಷ್ಟು ಅಭಿಮಾನಿ ವರ್ಗವನ್ನು ಸಂಪಾದನೆ ಮಾಡಿದರು. ಜೊತೆಗೆ ಅವರ ಜೊತೆಯಲ್ಲಿ ಕೆಲಸ ಮಾಡಿದವರು ಕೂಡ ಹೇಳ್ತಾ ಇದ್ರು, ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ, ಯಾರ ಮನಸ್ಸಿಗೂ ಕೂಡ ನೋವನ್ನು ಉಂಟು ಮಾಡ್ತಾ ಇರಲಿಲ್ವಂತೆ. ಜೊತೆಗೆ ಇನ್ನು ಯಾರೇ ಮಾತನಾಡಿಸಿದ್ರು ಕೂಡ ಬಹಳ ನಗುಮುಖದಿಂದಲೇ ಉತ್ತರವನ್ನು ಕೊಡ್ತಾ ಇದ್ರು. ಯಾರಿಗೂ ಕೂಡ ನೋವು ಮಾಡ್ತಾ ಇರಲಿಲ್ಲ. ಜೊತೆಗೆ ಮೇರು ನಟರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಅವರಾಗಿರ್ಬೋದು, ಎಲ್ಲರ ಜೊತೆ ನಟನೆಯನ್ನು ಮಾಡಿ ಸೈ ಎನಿಸ್ಕೊಂಡಿದ್ರು. ನಟ ಹಾಸ್ಯ ನಟ ಶ್ರೀ ಉಮೇಶ್ ರವರು ನಿಧನರಾಗಿದ್ದಾರೆ. ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿತ್ತು. ಅವರು ರಂಗಭೂಮಿಯಿಂದ ಬಂದಂತವರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾಟಕದ ಗೀಳು ಹಚ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದರು. ಆಮೇಲೆ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದರು. ಅವ್ರ ಮಗಳು ಸಿಕ್ಕಿದ್ದು. ಅವರನ್ನ ಉಮೇಶ್ ಅಣ್ಣ ಅಂತಾನೆ ಕರೀತಾ ಇದ್ದಿದ್ದು. ಈಗ ಮೋಡ ಮುಸುಕಿ ಹೇಗೆ ತುಂತುರು ಹನಿ ಬೀಳ್ತಾ ಇದೆ, ಜನರೆಲ್ಲ ಒಳಗಡೆನೇ ಸೇರ್ಕೋಬೇಕು, ಮನೆ ಒಳಗಡೆ, ಮನೆಯಿಂದ ಹೊರಗಡೆ ಬರೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದರು. ಅವ್ರ ಬದುಕು ಕೂಡ ಹೀಗೇ ಇತ್ತು. ಯಾವಾಗಲೂ ಮೋಡ ಮುಸುಕಿದ ವಾತಾವರಣದಂತೆ ಅವರ ಬದುಕು ಕೂಡ ಇತ್ತು. ಅವರ ಹುಟ್ಟಿದಾಗಿನಿಂದ ಸಾಯೋವರೆಗೂ ಅವರು ಸುಖವನ್ನು ಕಂಡವರಲ್ಲ. ಆದರೆ ಅವರ ಪಾತ್ರಗಳಲ್ಲಿ ಅವರ ನಗುಮುಖವನ್ನು ನೋಡಿದಾಗ ಇವರು ಏನಪ್ಪ ಸುಖದ ಲೋಲುಪ್ತೆಯಲ್ಲಿ, ಶ್ರೀಮಂತಿಕೆಯ ಲೋಲುಪ್ತೆಯಲ್ಲಿ, ಸಿರಿವಂತಿಕೆಯಲ್ಲಿ ಬದುಕ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಅವರ ಪಾತ್ರಗಳಲ್ಲಿ ಯಾವಾಗಲೂ ನಗು ನಗು ಎಲ್ಲರನ್ನೂ ಕನ್ನಡ ರಂಗಭೂಮಿನಲ್ಲಿ ತಮ್ಮ ಜೀವಿತದ ಬಹುಕಾಲವನ್ನು ಅಭಿನಯದಲ್ಲೇ ಕಳೆದಂಥ ಒಂದು ಚೇತನ ಅಂದರೆ ಅದು ಉಮೇಶ್ ಅವರು. ವಿಶೇಷವಾಗಿ ಗುಬ್ಬಿ ಕಂಪ್ನಿನಲ್ಲಿ ಬಾಲನಟನಾಗಿ ಪ್ರಾರಂಭ ಮಾಡಿ ಕರ್ನಾಟಕದ ಬಹುತೇಕ ಎಲ್ಲ ಪ್ರಮುಖ ಕಂಪನಿ ವೃತ್ತಿರಂಗಭೂಮಿಯ ಕಂಪನಿಗಳಲ್ಲಿ ನಾಟಕದಲ್ಲಿ ಪಾತ್ರ ಮಾಡಿದಂಥವರು ಉಮೇಶ್. ಅವ್ರ ಅನುಭವ ಇವ್ರ ಜೊತೆಗೆ ಸೇರಿಕೊಂಡಿದೆ. ಆದರೆ ಒಳ್ಳೆ ನಟ, ಹಾಸ್ಯ ನಟ. ಇಷ್ಟು ದಿನ, ಇಷ್ಟು ವರ್ಷಗಳ ಕಾಲ, 60 ವರ್ಷದ ಕಾಲ ಅವ್ರದ್ದು ಪಯಣ. ಆದರೆ ಎಲ್ಲೂ ಒಂದು ಕಡೆಯೂ ಕಾಂಟ್ರವರ್ಸಿ ಇಲ್ಲ. ಅಂಥ ಮಹಾನ್ ನಟರು. ಅವ್ರಿಗೆ ಒಳ್ಳೆ ಆತ್ಮ ಶಾಂತಿ ಸಿಕ್ಕಲಿ, ಅವ್ರ ಮನೆಯವ್ರಿಗೂ ಅವ್ರ ಮಗಳಿಗೆ ಅವ್ರ ಎಲ್ಲದ ಶಕ್ತಿ ಭರಿಸೋ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. 3 ವರ್ಷದ ದೋಸ್ತು ನಾವಿಬ್ಬರು ಬಾಲ್ಯ ಸ್ನೇಹಿತರು. ಗುಬ್ಬಿ ಕಂಪ್ನಿಯೊಳಗೆ ಗುಬ್ಬಿ ಕಂಪ್ನಿ ಬಿಟ್ಟ ಕನ್ನಡ ಥಿಯೇಟರ್ಸ್ ಹೋದ, ಕನ್ನಡ ಥಿಯೇಟರ್ ಶ್ರೀಕರ್ ಮುದ್ದುಗಳ ಕಂಪ್ನಿ ಹೋದ. ಹೀಗೆ ಎಲ್ಲ ಕಂಪ್ನಿಗಳು ಶುರುವಾಕೊಂಡು ಅವನು ಹಾರ್ಮೋನಿಸ್ಟ್ ಆದ. ಆ್ಯಕ್ಟಿಂಗ್ ಬಿಟ್ಟು ಹಾರ್ಮೋನಿಸ್ಟ್ ಆದ. ಹಾರ್ಮೋನಿಸ್ಟ್ ಆದ್ಮೇಲಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅವನಿಗೆ. ಅವನು ಕಲ್ತಿದ್ದ ವಿದ್ಯೆ ಎಲ್ಲ, ಬರದಲ್ಲಿರೋ ಮಾತಿಲ್ಲ. ಅಂಥ ಸ್ನೇಹದಿಂದಿದ್ದು ಅವ್ರ ತಮ್ಮ ರಮೇಶ್ ಅವರು ಕಿಟ್ಟಿ ಎಲ್ಲರ ಜೊತೆಲೂ ನಾಟಕಗಳನ್ನ ಮಾಡ್ತಾ ಇದ್ರು. ಸಿನಿಮಾ, ಸೀರಿಯಲ್ ಎಲ್ಲ ಬರ್ತಾರೆ. ಈಗಿಲ್ಲ. ಅವ್ರ ಮನೆಯವರಿಗೆ ದುಃಖ ಬರ್ತಂತ ಶಕ್ತಿ ಆ ಸೃಷ್ಟಿಕರ್ತ ನೀಡಬೇಕು. ಆ ನಿಧನದ ವಾರ್ತೆ ಕೇಳ್ತಾ ಇದ್ದಂಗೆ
ನಮ್ಮೆಲ್ಲರಿಗೂ ಆಘಾತ ಆಯಿತು. ಒಬ್ಬ ಹಿರಿಯ ಹಾಸ್ಯ ನಟನನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ. ವೃತ್ತಿ ಜೀವನದಲ್ಲಿ ಅದೆಷ್ಟೋ ಜನಕ್ಕೆ ಅವರು ಸಹಕಾರಿಯಾಗಿದ್ದಂಥವರು ನಾನು ನೋಡಿದ್ದೀನಿ. ಯಾವತ್ತೂ ಕೂಡ ಯಾವುದೇ ಒಂದು ಚಲನಚಿತ್ರ ನಿರ್ಮಾಪಕನಿಗೆ ತೊಂದರೆ ಕೊಟ್ಟಿದ್ದನ್ನು ನಾನು ನೋಡಲಿಲ್ಲ.